ಮೇಡಮ್ ಅಫ್ಕೋರ್ಸ್ ಈ ವಿಷಯದಲ್ಲಿ ಸಮರ್ಥಿಸುವ ಪ್ರಶ್ನೆ ಇಲ್ಲ. ಬಟ್ ಅವ್ರು ಪ್ರಶ್ನೆ ಕೇಳ್ತಾ ಇರೋದು ತಪ್ಪಿದೆಯಾ? ಚೆನ್ನಾರೆಡ್ಡಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ಗೆ ಆ್ಯಕ್ಷನ್ ತಗೊಳ್ಳೋದಕ್ಕೂ FSL ರಿಪೋರ್ಟ್ಗೂ ಏನು ಸಂಬಂಧ ಇದೆ? ಚೆನ್ನಾರೆಡ್ಡಿ ಬೇರೆಯವ್ರ ಹೆಂಡತಿಯನ್ನು ಮಂಚಕ್ಕೆ ಕಳಿಸು ಅಂತ ಕೇಳಿದ್ದಾರಾ? ನಿನ್ನ ಹೆಂಡತಿಯನ್ನು ಕಳಿಸು, ಇದು ಬಿಡಿ. ಲಂಚ ತಗೊಳ್ಳೋದು, ಬೈಯೋದು, ಯಾವನಾದರೂ ಸರಿ ಕಾನೂನನ್ನು ವಯಲೇಟ್ ಮಾಡಿದ್ರೆ ಕೇಸ್ ಹಾಕಲೇಬೇಕು. ಅದರಲ್ಲಿ ನಮ್ಮವನಾಗಿರಲಿ ಇನ್ನೊಬ್ಬ ಆಗಿರಲಿ ನಾನು ಡಿಫೆಂಡ್ ಮಾಡಲ್ಲ ಅಜಿತ್. ಅದಕ್ಕೆ ಆ ಸಂಬಂಧಪಟ್ಟ ಅಧಿಕಾರಿ ಇರ್ಬೋದು, ಅದನ್ನು ಮಿತಿ ಮೀರಿದ್ರೆ ಆ ಕಾಂಪಿಟೆಂಟ್ ಅಥಾರಿಟಿ ಯಾವುದಿದೆಯೋ ಅದು ಯಾರೇ ತಪ್ಪು ಮಾಡಿದ್ರು, ಸಂವಿಧಾನವನ್ನು ವಯಲೇಟ್ ಮಾಡಿದ್ರು, ಜಾತಿ ನಿಂದನೆ ಮಾಡಿದರೆ, ಕರಪ್ಷನ್ ಮಾಡಿದರೆ ಪೊಲೀಸ್ ಇಲಾಖೆ ಅದಕ್ಕೆ ಇರೋದು, ಹೋಮ್ ಮಿನಿಸ್ಟ್ರಿ ಅದಕ್ಕೆ ಇರೋದು. ಡಿಫೆಂಡ್ ಯಾವ ಪಾರ್ಟಿಯವರು ಮಾಡಬಾರ್ದು, ನಾನಂತೂ ಮಾಡೋದಿಲ್ಲ. ನಂಬರ್ 1. ನಂಬರ್ 2, ಶಾಸನ ಮಾಡುವಂಥ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಕ್ಕಂಥ ಆ ಒಂದು ವಿಧಾನಸೌಧಕ್ಕೆ ಒಮ್ಮೆ ಅಲ್ಲ ಅನೇಕ ಬಾರಿ ಹೋದಂಥವರು ವ್ಯವಹಾರ ವ್ಯತ್ಯಾಸಗಳು ಬಂದು ನಿನ್ನ ಹೆಂಡತಿಯನ್ನ ಕಳಿಸು, ನಿನ್ನ ಹೆಂಡತಿಗೆ ಏನು ನಿನ್ನ ಸಂದೇಶ ಕೊಡ್ತಾ ಇದೆಯಾ? ಒಕ್ಕಲಿಗ ಜಾತಿಯನ್ನು ನಿಂದನೆ ಮಾಡಕ್ಕೆ ಅಶೋಕ್ ಅವರಿಗೆ ನಾಚಿಕೆ ಆಗ್ಬೇಕು. ಇವ್ರು ಯಾವ ಸೀಮೆ ಒಕ್ಕಲಿಗರ ನಾಯಕರು? ಸಿಟಿ ರವಿ ಯಾವ ಸೀಮೆ ಒಕ್ಕಲಿಗ ನಾಯಕರು? ಇವ್ರಿಗೆ ಒಕ್ಕಲಿಗ ನಾಯಕರ ಯೋಗ್ಯತೆ ಮೋಹನ್, ನಾನು ಅವಾಗಲೇ ಹೇಳಿದೆ. ಒಂದ್ ನಿಮಿಷ ಮೋಹನ್ ಒಂದ್ ನಿಮಿಷ ನಾನು ಮೋಹನ್ ನಾನು ಮೊದಲನೇ ಸೆಗ್ಮೆಂಟ್ ನ ಎಂಡ್ ನಲ್ಲಿ ನಾನು ಹೇಳಿದೆ, ಮೊದಲನೇ ತೇಜಸ್ವಿನಿ ಅವರೇ ನಾನು ನಿಮ್ಗೆ ಸಮಯ ಕೊಡ್ತೀನಿ. ಮೇಡಮ್ ಹೋಲ್ಡ್ ಆನ್ ಫಾರ್ ಒನ್ ಸೆಕೆಂಡ್ ಸುಮ್ಮನೆ. ಮೋಹನ್, ನಾನು ಒಂದನೇ ಸೆಗ್ಮೆಂಟಿನ ಎಂಡ್ ನಲ್ಲಿ ಹೇಳಿದೆ, ನಿಮ್ಮ ಅಷ್ಟು ವಾದವನ್ನು ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊಂಡಿದ್ದಾರೆ. ದಯವಿಟ್ಟು ನಾಟ್ ಅಕ್ಸೆಪ್ಟಬಲ್ ಅಲ್ಲ ಮೋಹನ್. ಇದು ಅಭ್ಯಾಸ ಆಗುತ್ತೆ. ಒಬ್ರು ಮಾತಾಡುವಾಗ ಇನ್ನೊಬ್ರು ಮಧ್ಯದಲ್ಲಿ ಮಾತಾಡೋದು ಅಭ್ಯಾಸ ಆಗುತ್ತೆ. ನನ್ನ ಪ್ಯಾನಲ್ ನಲ್ಲಿ ಅದನ್ನ ಆಗೋದಕ್ಕೆ ನಾನು ಬಿಡೋದಿಲ್ಲ. ತೇಜಸ್ವಿನಿ ಅವರೇ, ಕೆಲವು ಶಬ್ದಗಳನ್ನು ಒಂದ್ ನಿಮಿಷ ನನಗೆ ನೀವು ನೋಡಿ ಮಾತಾಡಕ್ ಬಿಟ್ಟುಬಿಡಿ. ನನಗೆ ಜವಾಬ್ದಾರಿ ಇದೆ. ನಾನು ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಇಂಥ ದರಿದ್ರದವನ ಮಾತುಗಳು ಕೇಳಿಸ್ಕೊಳ್ಳಕ್ಕೆ ನಾನು ಬರಲ್ಲ. ಬಟ್ ಬಿಕಾಸ್ ಆಫ್ ಮೈ ರೆಸ್ಪೆಕ್ಟ್ ಟುವರ್ಡ್ಸ್ ಸುವರ್ಣ ಟಿವಿ ನನಗೆ ಜವಾಬ್ದಾರಿ ಇದೆ. ಒಂದು ಪೊಲಿಟಿಕಲ್ ಪಾರ್ಟಿಯ ವ್ಯೂ ಪಾಯಿಂಟ್ಸ್ ಹೇಳೋದಕ್ಕೆ ನಾನು ಜವಾಬ್ದಾರಿಯಿಂದ ಮಾತನಾಡ್ತೀನಿ. ಇವರ ಹಿನ್ನೆಲೆ ಏನಿದೆ? 3 ಜನ ಮಹಿಳಾ ಕಾರ್ಪೊರೇಟರ್, JDS ನವರು, ಕಾಂಗ್ರೆಸ್ ನವರು, ಬಿಜೆಪಿಯ ಮಹಿಳಾ ಕಾರ್ಪೊರೇಟರ್ಗಳ ವಿರುದ್ಧ ಇವರು ಅಟ್ರಾಸಿಟಿ ಆದಾಗ ಇದೇ ವೇಲುನಾಯ್ಕರ್ ಅವರನ್ನು ಸಮರ್ಥಿಸಿದ್ದಾರೆ. ದಯವಿಟ್ಟು ವಾಪಸ್ ಹೋಗೋಣ. ಇದೇ NTR ಅವರ ಫಾಲೋಯರ್ ಸಮರ್ಥಿಸಿದ್ದಾರೆ ಕಾಂಗ್ರೆಸ್ ನಲ್ಲಿದ್ದಾಗ. ಇದೇ ಯಡಿಯೂರಪ್ಪನವರ ನೇತೃತ್ವದಲ್ಲಿ, ಶೋಭಾ ಅವರ ನೇತೃತ್ವದಲ್ಲಿ ಬಿಜೆಪಿ ತಿಂಗಳಾನುಗಟ್ಟಲೆ ಬೀದಿಯಲ್ಲಿ ನಿಂತು ನಾವು ಹೋರಾಟ ಮಾಡಿದ್ವಿ. ನಾನು ಕೂಡ ಸೇರಿ ಹೋರಾಟ ಮಾಡಿದ್ದೆ. ಅದು ಬಿಡಿ, ವ್ಯವಹಾರ ಬೇರೆ, ನಿಂದನೆ ಬೇರೆ, ಬೈಯೋದು ಬೇರೆ. ನಿನ್ನ ಹೆಂಡತಿಯನ್ನ ನನ್ನ ಜಾತಿನೂ ಬಿಟ್ಬಿಡ್ತಾ ಇದ್ದೀನಿ ಅಜಿತ್, ಜಾತಿನೂ ಬಿಟ್ಬಿಡ್ತಾ ಇದ್ದೀನಿ. ನಿನ್ನ ಹೆಂಡತಿಯನ್ನ ಮಂಚಕ್ಕೆ ಕಳಿಸು ಅಂತ ಹೇಳೋದಕ್ಕೆ ಗೀತೆ ಬಗ್ಗೆ ಮಾತನಾಡ್ಕೊಡ್ದು. ಬಿಜೆಪಿ ಅವರ ಬಾಯಲ್ಲಿ ಗೀತೆ, ಕೃಷ್ಣ, ಪಾಂಡವರ ಬಗ್ಗೆ ಮಾತನಾಡ್ಕೊಡ್ದು. ನಿಮ್ಗೆ ಆ ಯೋಗ್ಯತೆ ಇಲ್ಲ ಅದರ ಧರ್ಮದ ಬಗ್ಗೆ ಮತ್ತು ಈ ಮೌಲ್ಯಗಳ ಬಗ್ಗೆ ಮಾತನಾಡೋದಕ್ಕೆ. ಇವತ್ತು ನೀಲಿ ಚಿತ್ರ ವೀಕ್ಷಣೆಯಿಂದ ಹಿಡಿದು ವಿಧಾನಸೌಧದಲ್ಲಿ ಎಷ್ಟು ಬೇಗ ಎಷ್ಟು ಕನ್ವೀನಿಯಂಟ್ ಆಗಿ ಮರ್ತೋಗ್ಬಿಡ್ತೀರಾ? ಹಾಲಪ್ಪನವರಿಂದ ಹಿಡಿದು ಮೋಹನ್ ರಿಕ್ವೆಸ್ಟ್ ಇದೆ, ದಯವಿಟ್ಟು ಪ್ಲೀಸ್ ಕೇಳಿಸ್ಕೊಳ್ಳಕ ಆಗಲ್ಲ. ಯಾಕಂದ್ರೆ ಮೋಹನ್ ಚಿತ್ರ ವೀಕ್ಷಣೆ ಮಾಡಿದವ್ರನ್ನ ಕರ್ಕೊಂಡ್ಬಂದು ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ಕೊಂಡ್ಬಂದು ಟಿಕೆಟ್ ಕೊಟ್ಬಿಟ್ಟು ಗೆಲ್ಸ್ಕೊಂಡು ಇವಾಗ ಮಂತ್ರಿಗಿರಿ ಮೋಹನ್ 7 ಗಂಟೆ 20 ನಿಮಿಷ ತನಕ
ಮೋಹನ್ 7 ಗಂಟೆ 20 ನಿಮಿಷ ತನಕ ಅನ್ಇಂಟರಪ್ಟೆಡ್ ಟೈಮ್ ಕೊಟ್ಟಿದ್ದೀನಿ. ನೋಡಿದ್ದೀನಿ ನಾನು ದಯವಿಟ್ಟು ಅದಕ್ಕೆ. ಅನ್ಇಂಟರಪ್ಟೆಡ್ ಟೈಮ್ ನನ್ನ ಪಾರ್ಟಿಯ ಕೋಟ್ಯಾಂತರ ಜನ ವೀಕ್ಷಕರು ನೋಡ್ತಾ ಇರ್ತಾರೆ. ಅದನ್ನೇ ಹೇಳ್ತಾ ಇದ್ದೀನಿ. ಚಾನಲ್ ನಲ್ಲಿ ನಿಮಗೂ ಮರ್ಯಾದೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಹೋಗಿ ವಿಡಿಯೋ ಮಾಡಾಕೊಳ್ಳಿ. ನನ್ನನ್ನು ಕರೆದಿದ್ದೀರ, ನನ್ನ ಸಮಯ ನನಗೆ ಕೊಡಬೇಕು. ಅಜಿತ್, ಈಗ ವಿಚಾರ 2-3 ಒಲೆಯರು ಮಾದಿಗರು ಅನ್ನೋ ಶಬ್ದ ಕರಿಬಾರ್ದು ಅಂತೇಳಿ ಗಾಂಧೀಜಿಯವರು ಹರಿಜನ ಅಂತಾನೆ ಕರೆದ್ರು, ದೇವರ ಮಕ್ಕಳು ಅಂತ ಕರೆದ್ರು. ಅದಾದ್ಮೇಲೆ ಎಷ್ಟು ಕಾನೂನು ಮಾಡಿದ್ವಿ. ಅಂಬೇಡ್ಕರ್ ಬಗ್ಗೆ ಎಷ್ಟು ಅದನ್ನೆಲ್ಲ ಸೂಕ್ಷ್ಮಗಳನ್ನು ಅರಿತು 78 ವರ್ಷ ಆದ್ರೂ ಸಮಾನತೆ ಯಾಕೆ ಬರಲಿಲ್ಲ, ಅಸ್ಪೃಶ್ಯತೆ ಯಾಕೆ ಹೋಗ್ಲಿಲ್ಲ, ಮೇಲು ಕೀಳು ಯಾಕೆ ಹೋಗ್ಲಿಲ್ಲ? ಇಲ್ಲಿದೆ ಕಾರಣ. ಇವರ ಪಾರ್ಟಿಯ ಮನಸ್ಥಿತಿ, ಇವರ ಪಾರ್ಟಿಯ ಮೇಲ್ವರ್ಗಗಳ ಬಗ್ಗೆ. ಮುನಿರತ್ನ ಫಸ್ಟ್ ಇದರಲ್ಲಿ ಮಂತ್ರಿ ಆಗ್ಲಿಲ್ಲ. ಯಾಕೆ? ರೇಟ್ ಫಿಕ್ಸು. ಸಿ.ಟಿ. ರವಿಗೆ ನಾನು ಕೇಳ್ತೀನಿ, ನೀವು ಇನ್ಚಾರ್ಜ್ ಆಗಿದ್ರಲ್ಲ ಚೆನ್ನೈನಲ್ಲಿ, ನೀವು ಇನ್ಚಾರ್ಜ್ ಆಗಿದ್ರಲ್ಲ ತಮಿಳ್ನಾಡು ಚುನಾವಣೆ ಮಾಡಿದಾಗ, ಎಲ್ಲದಕ್ಕೂ ಪೇಮೆಂಟ್ ಉಂಟು, ನಮಗೆಲ್ಲ ಗೊತ್ತಿದೆ, ಗೊತ್ತಿಲ್ಲ ಅಂತಲ್ಲ. ಇವತ್ತು ದುಡ್ಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ. BBMP ಫೈಲು ಸುಟ್ಟಾಕ್ತಾರೆ. ಯಾರ ಬಗ್ಗೆ? ಹನುಮಂತರಾಯಪ್ಪ ಮಾತಾಡಿದ್ದಾರೆ. ಹನುಮಂತರಾಯಪ್ಪ ಅಶ್ಲೀಲವಾಗಿ ಮಾತಾಡಿದ್ರೆ, ಅವ್ರೇನಾದ್ರೂ ಕೆಟ್ಟಾಗಿ ಮಾತಾಡಿದ್ರೆ ನಾನು ಇಲ್ಲೂ ಖಂಡಿಸ್ತೀನಿ. ಅವ್ರ ಆಡಿಯೋ, ಇವ್ರ ಆಡಿಯೋ ಕೋರ್ಟಿಂದ ಇದೆ ಅಂತ ಹೇಳಿದ್ರಿ, ಎಲ್ಲ ಕಡೆ ಹರಿದಾಡ್ತಾ ಇದೆ. ಏನ್ರಿ ಮಾನ ಮರ್ಯಾದೆ ಇಲ್ವೇನ್ರಿ? ಮಹಿಳೆಯರು ಅಂತ ಹೇಳಿದ್ರೆ, ಒಂದು ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಿದ್ರೆ ನೋಟಿಸ್ ಕೊಟ್ಟಿದಾರಂತೆ. ನೋಟಿಸ್ ಇಂಥ ನೋಟಿಸ್ಗಳನ್ನ ರಮೇಶ್ ಜಾರಕಿಹೊಳಿ ನೋಡಿದ್ರು, ಇಂಥ ನೋಟಿಸ್ ಆಲಪ್ಪನವ್ರು ನೋಡಿದ್ರು, ಇಂಥ ನೋಟಿಸ್ ಅನ್ನು CCTV ಪಾಟೀಲ್ ನೋಡಿದ್ರು. ನೋಟಿಸ್ ಕೊಡೋದು, ಕ್ಲೀನ್ ಚಿಟ್ ಕೊಡೋದು, ಇವೆಲ್ಲ ನಾವು ಹಳೆ ಪತ್ರಕರ್ತರಿಗೆ ಇದೇನು ಹೊಸ್ತಲ್ಲ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಒಬ್ಬ ಶಾಸಕರಾಗಿ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು, ನಂದಲ್ಲ ಅಂತ. ಯಾಕೆ? ಕಂಡೋರೆಂಟಿನ ಮಂಚನ್ ಕರೆಯೋದಕ್ಕೆ ಇರುವಾಗ ಧೈರ್ಯ ನಾನೇ ಮಾತಾಡಿರೋದಂತ ಹೇಳೋದಕ್ಕೆ ಗಂಡಸ್ತಾನ ಇಲ್ವಾ? ಅವಾಗ ಒಪ್ಕೋಬೇಕು. ಮಾತಾಡಕ್ಕಿರೋದು ಅವನು ಯಾರೋ ಒಬ್ಬ ಕಾಂಟ್ರಾಕ್ಟರ್ ಬಿಡಿ. ಬೈ ನೇಚರ್ ಜಾರಕಿಹೊಳಿ ಪ್ರಕರಣ ಮತ್ತಾರು ಹಾಲಪ್ಪ ಪ್ರಕರಣ ವ್ಯತ್ಯಾಸ ಇದೆ. ನೀವು ಮಹಿಳೆಯರ ಬಗ್ಗೆ ಹೋಲಿಸಬಹುದು ಅನ್ನೋದಾದ್ರೆ HY ಮೇಟಿ ಪ್ರಕರಣಕ್ಕೂ ಹೋಲಿಕೆ ಮಾಡೋಣ. ದಿಸ್ ಇಸ್ ಆಲ್ ಟುಗೆದರ್ ಡಿಫರೆಂಟ್. ಯಾವನು ಕೂಡ ಲೈಂಗಿಕ ಒಂದು ದೌರ್ಜನ್ಯವನ್ನ, ಅಶ್ಲೀಲತೆಯನ್ನ, ಅಪಮಾನವನ್ನ ಮಹಿಳೆಗೆ ಮಾಡ್ತಾನೆ, ಅವನನ್ನ ಯಾವ ಪಾರ್ಟಿ ಅಂತ ನಾವು ನೋಡಲ್ಲ. ಕಾನೂನು ಅಡಿಯಲ್ಲಿ ಅಂತವನಿಗೆ ಏನು ಮಾಡಬೇಕು ಅಂತಿದೆ ಅದನ್ನ ಮಾಡಿ. ತೇಜಸ್ವಿನಿ ಅವರೇ, ನೀವು ಮೋದಿ ಅವರ ಫೋಟೋ ಇಟ್ಕೊಂಡು ಸೀತಾ ಫೋಟೋ ಇಟ್ಕೊಂಡು ಯಾತಕ್ಕೆ ಅಯೋಧ್ಯೆಯಲ್ಲಿ ಸೋತ್ರೆ ಅಂತ ಇಲ್ಲಿ ಉತ್ತರ ಸಿಗುತ್ತೆ. ಹೃದಯದಲ್ಲಿ ಒಂದು, ಮಾತಲ್ಲೊಂದು. ನೀವು ಧರ್ಮದ ಬಗ್ಗೆ ನಿಮ್ಮ ಬಾಯಲ್ಲಿ ಬರಲೇಬಾರ್ದು. ನೀವು ಅಧರ್ಮಿಗಳು. ನೀವು ವ್ಯಭಿಚಾರವನ್ನ ಸಮರ್ಥಿಸುವವರು. ಇಂಥ ವ್ಯಕ್ತಿಯ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮೋಹನ್ ವಿಶ್ವ ಇಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ, ಅಶೋಕ್ ಮಿತ್ರ ಪಕ್ಷ ಸರ್, ಇದು ಒಕ್ಕಲಿಗರ ಬಗೆಗಿನ ಮಾತು, ದಲಿತರ ಬಗೆಗಿನ ಮಾತು, ನಾಗರಿಕ ಸಮಾಜ ತಲೆ ತಗ್ಸೋಂಥ ಕೆಲಸ ಇದು. ಅಂದರೆ ಏನಾದರೂ ಮಾತುಗಳು ಏನು ಆಡಿಯೋ ಬಾಂಬಲ್ ಬಂದಿದೆ, ನೈಜತೆ ಇದ್ದರೆ ಖಂಡಿತವಾಗ್ಲೂ ನಾಗರಿಕ ಸಮಾಜ ತಲೆ ತಗ್ಸೋವಂಥದ್ದೇ ಇದು. ಇದನ್ನು ನಾವು ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಲ್ಲೂ ನಾವು ಸಮರ್ಥಿಸ್ಕೊಳೋದಕ್ಕೆ ಹೋಗೋದಿಲ್ಲ. ಒಂದು ದಲಿತರ ಅವಹೇಳನ ಇರ್ಬೋದು, ಅಥವಾ ಮಹಿಳೆಯರ ಮೇಲಿನ ಏನಿವರು ಅಸಂವಿಧಾನಿಕ ಪದ ಉಪಯೋಗಿಸಿದ್ದಾರೆ, ಆಕ್ಷೇಪಾರ್ಹ ಪದಗಳು ಉಪಯೋಗಿಸಿದ್ದಾರೆ. ಖಂಡಿತ ಇದನ್ನೆಲ್ಲ ನಾವು ನಿಜ ಆಗಿದ್ರೆ ಖಂಡಿತ ಖಂಡಿಸ್ತೀವಿ ನಾವು. ನೋಡಿ, ನಿಮ್ಮ ಮಿತ್ರ ಪಕ್ಷ ತೆಗೆದುಕೊಂಡ ಆಕ್ಷನ್ ಸಮಾಧಾನ ಇದೆಯಾ ನಿಮಗೆ? ಹೌದು, ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ. ಇಮಿಡಿಯೇಟ್ 5 ದಿನ ಅವಧಿ ಕೊಟ್ಟಿದ್ದಾರೆ. ಶನಿವಾರ ಕೊಟ್ಟಿದ್ದಾರೆ, ಇವತ್ತು ಸೋಮವಾರ, 2 ದಿನ ಆಗಿದೆ. ಇನ್ನು 3 ದಿನ ಒಳಗಡೆ ಅವರು ಆ ನೋಟಿಸ್ಗೆ ಏನು ಉತ್ತರ ಕೊಡ್ತಾರೆ, ಅವರು ಏನು ಆಕ್ಷನ್ ತಗೊತಾರೆ, ಅದನ್ನು ನಾವು ನೋಡಬೇಕಾಗುತ್ತೆ. ಆದರೆ ಇಲ್ಲಿ ಏನು ಕಾನೂನಿನ ಪ್ರಕಾರ ಅಂದರೆ ಇಮ್ಮಿಡಿಯೇಟ್ ಕಂಪ್ಲೇಂಟ್ ಆಗಿ ಇಮ್ಮಿಡಿಯೇಟ್ ಏನು ಅರೆಸ್ಟ್ ಆಗಿರೋದು ಇದೆಯಲ್ಲ, ಇದು ಬಂದು ಆಮೇಲೆ ರಜಾಗಳು ಏನಿದೆ, ಇವತ್ತು ರಜಾ ಇತ್ತು ಕೋರ್ಟು, ನೆನ್ನೆನೂ ಕೂಡ ರಜಾ. ಹಾಗಾಗಿ ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷ ಮತ್ತು ನೀವು ನಿಮ್ಮ ಪಕ್ಷಗಳ ಚಾಳಿಸ್ನಲ್ಲೇ ಇಡೀ ಪ್ರಕರಣವನ್ನ ನೋಡ್ತಾ ಇದ್ದೀರಿ ಅನ್ನೋದು ಬೇಜಾರು. ಅಲ್ಲ, ಕಾನೂನು ಬಿಜೆಪಿ, ಕಾಂಗ್ರೆಸ್, JDS ಇದೆಲ್ಲವನ್ನು ಮೀರಿದ ಜನಸಾಮಾನ್ಯರಿಗೂ ಒಂದೇ ನಾವು ಖಂಡಿಸಿದ್ದೇವೆ, ನಾವು ವಿರೋಧಿಸ್ತೀವಿ, ನಾವು ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಆಚರಣೆ ಮಾಡಿದ್ದೀವಿ.
ಪ್ರಜಾಪ್ರಭುತ್ವದ ನೈಜತೆ ಬೇಕು ಅಂದ್ರೆ ಸ್ಥಳೀಯ ಆಡಳಿತ ಇರಬೇಕು. ಮಹಾತ್ಮ ಗಾಂಧೀಜಿಯವರು ಕನಸು ಕಂಡಿದ್ರು ಗ್ರಾಮ ಸ್ವರಾಜ್ಯ. ಎಲ್ಲಿದೆ ಇವತ್ತು? ಒಂದ್ ನಿಮಿಷ ಇಲ್ಲಿ ಮಾತನಾಡಿದವರು ಒಂದ್ ನಿಮಿಷ ಕೊಲೆಯರು ಅನ್ನುವ ಮನಸ್ಥಿತಿ ಇರುವವರು ಅಂಬೇಡ್ಕರ್ ಒಪ್ಕೊಳ್ಳೋದಕ್ಕೆ ಸಾಧ್ಯತೆನೇ ಇಲ್ಲ. ನಿಮ್ಮ ಪಕ್ಷದ ಯೋಗ್ಯತೆಗೆ ಅಂಬೇಡ್ಕರ್ ಬಗ್ಗೆ ಮಾತಾಡೋ ಯಾವುದೇ ನೈತಿಕತೆ ಇಲ್ಲ. ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಾ? ನಿಮ್ಮ ನಾಲಿಗೆ ಹೇಳ್ತಾ ಇದೆ. ಅದ್ರ ಚನ್ನಾರೆಡ್ಡಿ ನಾಲ್ಗೆ ಏನು, ಎಸ್ ಮಲ್ಲಿಕಾರ್ಜುನ್ ನಾಲ್ಗೆ ಏನಾದ್ರೆ ಮಾತಾಡ್ತಲ್ಲ, ಅದ್ರ ಬಗ್ಗೆ ಹೇಳ್ರಿ. ಚನ್ನಾರೆಡ್ಡಿ ಹೆಂಡತಿ ಮಹಿಳೆ ಅಲ್ವಾ? ಸರಿ, ಪರಿಶ್ರಮ ಹೆಂಡತಿ ಮಹಿಳೆ ಅಲ್ವಾ? ಪರಿಶ್ರಮ ಹೆಂಡತಿ ಮಹಿಳೆ ಜೀವನ ಏನಾಗಿದೆ? ನಿಮಗೆ ಇವ್ರು ಇಷ್ಟ ಬಂದಾಗ ಇವ್ರು ಮಾಡ್ಕೊಳ್ಳೋದು ನಿಮಗೆ ಕೊಡ್ತಾರೆ. ಇವತ್ತಿನ ಈ ಸಬ್ಜೆಕ್ಟ್ಗೆ ಯಾವ ರಾಜಕೀಯ ಪಕ್ಷದವರನ್ನು ಕರೆಸದೆ ನಾನು ಪ್ರಶಾಂತ್ ಕೂತ್ಕೊಂಡು ಮಾತಾಡಿದ್ರೆ ಬಹುಶಃ ಇನ್ನೊಂದು ಸ್ವಲ್ಪ ನೀಟಾಗಿ ಕನ್ವೆ ಆಗ್ತಿತ್ತು ಅಂತ ಅನ್ನಿಸ್ತಾ ಇದೆ ನನಗೆ. ಇದು BJP, JDS, ಕಾಂಗ್ರೆಸ್ಸು ಇದೆಲ್ಲಕ್ಕೂ ಮೀರಿದಂತಹ ಚರ್ಚೆ. ಒಬ್ಬ ವ್ಯಕ್ತಿ, ಆತ MLAನೇ ಆಗಿರಲಿ, ಇನ್ಯಾರೋ ಆಗಿರಲಿ, ಆತನ ಹತ್ರ ಬಯಸ್ಕೊಂಡವನು ಒಬ್ಬ ಕಾಂಟ್ರಾಕ್ಟರೇ ಆಗಿರಲಿ, ಇನ್ಯಾರೋ ಆಗಿರಲಿ, ಮನುಷ್ಯ ಮಾತ್ರರಾದಂಥವರು ಯಾವ ಜಾತಿಯ ಕುರಿತು ಈ ರೀತಿಯಾಗಿ ಮಾತಾಡೋದಲ್ಲ. ಯೋಚನೆ ಮಾಡಿದ್ರೂ ಕೂಡ ಅದು ತಪ್ಪು ಅನ್ನುವಂಥದ್ದು ನಿಲುವಿಲ್ಲಿರೋದು. ಅದು ತಪ್ಪು ಅನ್ನುವಂಥದ್ದು ನಿಲುವು. ಈ ಆರೋಪಗಳು ಪ್ರತ್ಯಾರೋಪಗಳು ಪಕ್ಷಗಳಿಂದ ಬಂದಿರುವಂಥ ವಕ್ತಾರರಿದ್ದಾರೆ. ಇರಬೇಕಾಗಿರೋದು ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾರೆ. ಪ್ರಶಾಂತ್, ಸುಮಾರು ಸರ್ತಿ ನಾನು ನಿಮ್ಮ ಜೊತೆ ಡಿಫರ್ ಆಗ್ತಾ ಇರ್ತೀನಿ. ಇಲ್ಲ, ಜಾತಿ ಭೇದ ಮುಂಚಿನ ಥರ ಇಲ್ಲ, ಅದೇನೋ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಇರಬೇಕು, ನಗರಗಳಲ್ಲಿ ಪರಿಸ್ಥಿತಿ ಸುಧಾರಿಸಿದೆ. ಇದೇನ್ರಿ ಇದು ನಗರದ ಹೃದಯ ಭಾಗದಲ್ಲಿ? ಅದೇ ನೋಡಿ, ಇದು ಸ್ಪಷ್ಟವಾಗಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಮಾನಸಿಕತೆಯನ್ನು ಎತ್ತು ತೋರಿಸುತ್ತೆ. ತುಂಬ ಪೊಲಿಟಿಕಲ್ ಪ್ರಿಸಮ್ನಿಂದ ಸರಿ, ತೇಜಸ್ವಿನಿ ಗೌಡ ಅವ್ರದ್ದು ಮತ್ತು ಮೋಹನ್ ವಿಶ್ವ ಅವರ ಆರ್ಗ್ಯುಮೆಂಟ್ಗಳು ಪೊಲಿಟಿಕಲ್ ಪಾರ್ಟಿ ಆ್ಯಂಗಲಿಂದ ಇರ್ತವೆ. ಯಾಕಂದರೆ ದೇ ಬಿಲಾಂಗ್ ಟು ಸಮ್ ಪೊಲಿಟಿಕಲ್ ಪಾರ್ಟಿ. ಅಲ್ಲ, ನಾನು ಹಂಗೆ ಹೇಳ್ತಾ ಇದ್ದೆ, ಮಹಿಳೆಯಾಗಿ ಇಟ್ಸ್ ನಾಟ್ ಪೊಲಿಟಿಕಲ್ ಎನಿ ಟೈಮ್. ಆದರೆ ನನಗನ್ಸುತ್ತೆ ಇದು ನಮ್ಮ ಸಮಾಜ ಕಳವಳ ಪಡಬೇಕಾಗಿರ್ತಕ್ಕಂಥ ಪ್ರಶ್ನೆ. ಅಂದರೆ ಸ್ವತಂತ್ರ ಬಂದು 75 ವರ್ಷಗಳಾದವು. ದಿನಂಪ್ರತಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ತೆಗೆದುಕೊಳ್ತೀವಿ, ಪುತ್ಥಳಿಗೆ ಮಾಲಾರ್ಪಣೆಯನ್ನು ದಂಡಿಯಾಗಿ ಹೋಗಿ ಹಾಕ್ತೀವಿ. ಆದರೆ ನಮ್ಮ ಮಾನಸಿಕತೆ ಬದಲಾಗಿದೆಯಾ ಅಂತಕ್ಕಂಥದ್ದನ್ನು ಸೀರಿಯಸ್ಲಿ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದು. ನನಗೆ ಅನೇಕ ಬಾರಿ ಅನಿಸುತ್ತೆ ಈ ರೀತಿ ಈ ತಾರತಮ್ಯ ಭೇದ ಇದು ಹೋಗಿದ್ದು ಕೇವಲ ನಮ್ಮ ಅಂದರೆ ಏನಂತಾರೆ ಸಾರ್ವಜನಿಕ ಬದುಕಿನಲ್ಲಿ ತೋರಿಸ್ಲಿಕ್ಕೆ ಮಾತ್ರ ಹೋಗಿದೆ. ಒಳಗಿಂದೊಳಗೆ ಯಾವ ರೀತಿಯ ಚರ್ಚೆಗಳು ನಡೀತವೆ ಅನ್ನೋದನ್ನು ಮುನಿರತ್ನ ಬಾಯಿಂದಲೇ ನೀವು ಕೇಳಿ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಂಥ ಕ್ಷೇತ್ರವನ್ನು ಲಗ್ಗೆರೆಯನ್ನು ಒಳಗೊಂಡಂತೆ ಇರತಕ್ಕಂಥ ಕ್ಷೇತ್ರ ಅದು. ಅಲ್ಲಿನ ಒಬ್ಬ ಶಾಸಕರು ಎಷ್ಟು ಸರಾಗವಾಗಿ ಕಾಂಟ್ರಾಕ್ಟರ್ನ ಹೆಂಡತಿ ಬಗ್ಗೆ ಮಾತಾಡ್ತಾರೆ. ಅಂದರೆ ನೀನು MLA ಆಗಿದೆಯಾ ಅಂತಂದರೆ ನೀನು ಇಡೀ ಜಗತ್ತಿಗೆ ರಾಜನ ಏನು ಕತೆ? ಒಂದು ವೇಳೆ ಅದು ಮಾತಾಡಿದ್ದಾರೆ ಅನ್ನೋದು FSL ಪ್ರೂವ್ ಆದರೆ ನೀವು ಯಾರ್ದೋ ಹೆಂಡಂದ್ರ ಬಗ್ಗೆ ಮಾತಾಡ್ತೀರಾ? ಕಾಂಟ್ರಾಕ್ಟರ್ಗೆ ಬೇಕಾದಂಗೆ ದುಡ್ಡು ಕೊಡಲಿಲ್ಲ ಅಂದರೆ ನೋಡು ಅಂತಕ್ಕಂಥದ್ದನ್ನು ದಬಾಯಿಸ್ತೀರಾ? ಅದು ಒಂದು ಕಡೆ. ಇನ್ನೊಂದು ಕಡೆ ಕೊನೆಗೆ ಹೋಗಿ ನಾನು ಆ ಶಬ್ದವನ್ನು ಬಳಕೆ ಮಾಡಲ್ಲ, ಬೇಡ, ಆ ಶಬ್ದವನ್ನು ಬಳಕೆ ಮಾಡಲ್ಲ. ಆದರೆ ವಾಟ್ ಇಟ್ ಶೋಸ್. ಮತ್ತು ನನಗನ್ಸುತ್ತೆ ಮೋಹನ್ ವಿಶ್ವ ಇವತ್ತು ಭಾಳ ಫೋರ್ಸ್ಫುಲಿ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಮೋಹನ್ ವಿಶ್ವ ಅವರೇ ಒಂದು ಸಂಗತಿಯನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. 2024 ಲೋಕಸಭಾ ಚುನಾವಣೆಗೆ ಸೋಲಿಗೆ ಕಾರಣ ಏನು ಅಂತ ನೀವು ಹುಡುಕ್ತಾ ಹೋದರೆ ಆ ಕಾರಣ ಮುನಿರತ್ನ ಮಾತಿನಲ್ಲೂ ಇದೆ. ಇದನ್ನು ನೀವು ಗಂಭೀರವಾಗಿ ತೆಗೆದುಕೊಳ್ಳದೆ ಹೋದರೆ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಇಟ್ ಈಸ್ ನಾಟ್ ಜಸ್ಟ್ ಅಂದರೆ ನೀವು ಹೇಳೋದು ಆ ಮನಸ್ಥಿತಿ ಬೇರೆ ಬೇರೆಯವ್ರ ಬಾಯಲ್ಲಿ ಬೇರೆ ಬೇರೆ ಶಬ್ದಗಳಿಂದ ಬಂದಿದೆ. ಅನಂತಕುಮಾರ್ ಹೆಗಡೆ ಬಾಯಲ್ಲಿ ಬಂದಿದ್ದು ನೀವು ನಿತಿನ್ ಗಡ್ಕರಿ ಅವ್ರನ್ನ ಕೇಳಿ ನಾಗ್ಪುರದಲ್ಲಿ ಏನಾಯಿತು ಅಂತ. ಅನಂತಕುಮಾರ್ ಹೆಗಡೆ ಕಾರವಾರದಲ್ಲಿ ಮಾತನಾಡಿದ್ದಾರೆ, ಹೊಡೆತ ನಿತಿನ್ ಗಡ್ಕರಿಗೆ ನಾಗ್ಪುರ್ನಲ್ಲಾಯಿತು. ಏನೆಲ್ಲ ಕೆಲಸ ಮಾಡಿದ್ರು 1 ಲಕ್ಷದ ಅಂತರದಲ್ಲಿ ಗೆಲ್ತಕ್ಕಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು? ಅಯೋಧ್ಯೆ ಕ್ಯಾಂಡಿಡೇಟ್ ಬಗ್ಗೆ ಹೇಳ್ತಾ ಇದ್ರು. ಯಾಕೆ ಅಯೋಧ್ಯೆ ಕ್ಯಾಂಡಿಡೇಟ್ ಸೋತ್ ಹೋದ? ಪೊಲಿಟಿಕಲ್ ಪಾರ್ಟಿ ಹೇಗೆ ತೆಗೆದುಕೊಳ್ಳುತ್ತೆ ಅವರವ್ರ ಪ್ರಶ್ನೆ. ನಾನು ಅದರಲ್ಲಿ ವೈ ಐ ಆಮ್ ಗೋಯಿಂಗ್ ಟು ಸಜೆಸ್ಟ್ ದೆಮ್. ಆದರೆ ಒಂದು ರಾಜಕೀಯ ಪಕ್ಷ ಇದನ್ನು ಹೋಲಿಸ್ಟಿಕ್ ಸೋಷಿಯಲ್ ಅಪ್ರೋಚ್ನಲ್ಲಿ ನೋಡದೆ ಪೊಲಿಟಿಕಲ್ ಅಪ್ರೋಚ್ನಲ್ಲಿ ನೋಡಿದ್ರೆ ನಿಮ್ಮ ಹಣೆ ಬರ. ಅದರ ಜೊತೆಗೆ ತೇಜಸ್ವಿನಿ ಅವರ ನನಗಿದು ರಾಜಕೀಯ ಅಲ್ಲ, ರಾಜಕೀಯ ಮೀರಿದ್ದು ಅಂತಿರಲ್ಲ. ನನಗೆ ಇನ್ನೂ ತನಕ ಪರಶುರಾಮ್ ಹೆಂಡತಿ ಕಣ್ಣು ಮುಂದೆ ಕಟ್ಟಂಗಿದ್ದಾಳೆ ಮೇಡಮ್.
ಆಕೆಯ ಮಾತುಗಳು ಒಂದೇ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಆಕೆಯ ಮಾತುಗಳ ಕಣ್ಮುಂದೆ ಕಟ್ಟಿದಂಗಿದ್ದಾವೆ. ಪರಶುರಾಮ್ ಸಬ್ ಇನ್ಸ್ಪೆಕ್ಟ್ರು MLAನ ಭೇಟಿ ಹಾಕ್ಕೊಂಡು ಬಂದು ಹೆಂಡತಿಯ ಮುಂದೆ ಅಳಲು ತೋಡ್ಕೊಳ್ತಾನೆ, ಹೀಗೆಲ್ಲ ಬೈದ್ಬಿಟ್ರು ನನಗೆ MLA ಅಂತ. ಅವರ ಮೇಲೆ ಆಗಿರೋದು ಅಟ್ರಾಸಿಟಿ ಪ್ರಕಾರ, ಅವರ ಮೇಲೆ ಆಗಿರೋದು ಅಟ್ರಾಸಿಟಿ ಅಲ್ಲ. ಮಹಿಳಾ ಶಾಸಕರಾಗಿ ನಮಗೆ 20 ವರ್ಷ 30 ವರ್ಷ ಅದರಲ್ಲಿ ಸತ್ಕೊಂಡು ಬಂದಿದ್ದೀವಿ ನಾವು. ನಮಗೇ ತಪ್ಪಿದ್ದಲ್ಲ ಅಂದ್ರೆ ಶಾಸನ ಮಾಡ್ತಕ್ಕಂಥವ್ರು ರಕ್ಷಣೆ ಕೊಡಬೇಕಾದವ್ರು ತಪ್ಪು ಮಾಡೋಂಗಿಲ್ಲ. ಆಕ್ಷನ್ ಯಾಕೆ ಅಂತಂದ್ರೆ ಯಾವ ಸರ್ಕಾರ ಯಾವ ರೀತಿ ಆಕ್ಷನ್ ಮಾಡಬೇಕು ಅಂತೆಲ್ಲ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ದುಡ್ಡಿಗೆಲ್ಲ ಕೊಂಡ್ಕೊಳಕ್ ಶಕ್ತಿ ಇರ್ಬೋದು, ಮಿನಿಸ್ಟ್ರಿ ಕೊಂಡ್ಕೊಳಕ್ ಶಕ್ತಿ ಇರ್ಬೋದು, ಬಿಜೆಪಿಯ ಹಿರಿಯ ನಾಯಕರನ್ನು ಕೊಂಡ್ಕೊಳಕ್ ಶಕ್ತಿ ಇರ್ಬೋದು, ಮುನಿರತ್ನ ದುಡ್ಡಿಗೆ ಒಕ್ಕಲಿಗ ಮುಖವಾಡ ಹಾಕೊಂಡಿರ್ತಕ್ಕಂಥ ಬಿಜೆಪಿ ಒಕ್ಕಲಿಗ ಸ್ವಾಮೀಜಿ ಕೃಪಾ ಕಟಾಕ್ಷದಿಂದ ಹತ್ತಿದ್ದೀರಾ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ನೀವು ಸಾಲ ಮಾಡಿ ಅಧಿಕಾರಿಗಳು ನೀವು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ನೀವು ಅಷ್ಟೇ 14 ತಿಂಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.